ಮನೆಮದ್ದುಗಳು: ಹೊಟ್ಟೆಯಲ್ಲಿ ಹರಳಾದರೆ ಬಾಳೆ ದಿಂಡಿನ ಪಲ್ಯ ಸೇವಿಸಿ. ಕಫ ಬರುವುದೇ ಶುಂಠಿ ಕಷಾಯ ಸೇವಿಸಿ. ಬಿಕ್ಕಳಿಕೆ ಬಂದರೆ ಹುರಳಿ ಕಷಾಯ ಸೇವಿಸಿ. ತೊದಲು ಮಾತುಗಳಿಗಾಗಿ ಮೃತ್ಯುಂಜಯ ಮಂತ್ರ ಜಪಿಸಿ. ಬಿಳಿ ಕೂದಲಿನ ಸಮಸ್ಯೆಗೆ ಬೇವಿನ ಎಣ್ಣೆ ಮೂಗಿನಲ್ಲಿ ಹಾಕಿರಿ. ಮರೆವು ಇದ್ದರೆ ಪ್ರತಿದಿನ ಜೇನು ಸೇವಿಸಿ. ಜಾಸ್ತಿ ಕೋಪ ಇದ್ದರೆ ಕಾಳು ಮೆಣಸು ಸೇವಿಸಿ. ಮೂಲವ್ಯಾಧಿಗಾಗಿ ನಿತ್ಯ ಎಳ್ಳು ತಿನ್ನಿರಿ. ಮುಪ್ಪನ್ನು ತಡೆಗಟ್ಟಲು ನಿತ್ಯ ಗರಿಕೆ ರಸ ಸೇವಿಸಿ. ನಿಶಕ್ತಿಯನ್ನು ಓಡಿಸಲು ದೇಸಿ ಹಸುವಿನ ಹಾಲನ್ನು ಸೇವಿಸಿ. ಇರುಳುಗಣ್ಣು ತಡೆಗಟ್ಟಲು ತುಳಸಿ ರಸ ಕಣ್ಣಿಗೆ ಹಾಕಿ. ಕುಳ್ಳಗಿದ್ದರೆ ಪ್ರತಿದಿನ ನಿಂಬೆ ರಸವನ್ನು ಸೇವಿಸಿ. ತೆಳ್ಳಗಿದ್ದರೆ ಪ್ರತಿದಿನ ಸೀತಾಫಲ ಸೇವಿಸಿ. ತೆಳ್ಳಗಾಗಲು ನಿತ್ಯ ಸೇವಿಸಿ ಬಿಸಿನೀರು. ಹಸಿವಿಲ್ಲವೇ ನಿತ್ಯ ಸೇವಿಸಿ ಓಂಕಾಳು. ತುಂಬ ಹಸಿವಿಗಾಗಿ ಕಡಲೆಕಾಯಿ ಸೇವಿಸಿ. ಬಾಯಾರಿಕೆಗಾಗಿ ಸೇವಿಸಿ ತುಳಸಿ. ಬಾಯಾರಿಕೆ ಇಲ್ಲವೇ ಬೆಲ್ಲವನ್ನು ಸೇವಿಸಿ. ಸಕ್ಕರೆ ಕಾಯಿಲೆಯೇ ರಾಗಿ ಸೇವಿಸಿ. ಸಾರಾಯಿ ಬಿಡಲು ಗೋಮೂತ್ರ ಸೇವಿಸಿ ಗೋಸೇವೆ ಮಾಡಿ. ರಕ್ತ ಹೆಚ್ಚಿಸಲು ನಿತ್ಯ ಸೇವಿಸಿ ಪಾಲಕ್ ಸೊಪ್ಪು. ತಲೆ ಸುತ್ತುವುದೇ ಮೂಗಿನಲ್ಲಿ ಹಾಕಿ ದೇಸಿ ಹಸುವಿನ ತುಪ್ಪ. ಬಂಜೇತನವೇ ಔದುಂಬರ ಚಕ್ಕೆ ಕಷಾಯ ಸೇವಿಸಿ. ಭಯವೇ ಗೋಮೂತ್ರ ಸೇವಿಸಿ. ಸ್ವಪ್ನದೋಷವೇ ತುಳಸಿ ಕಷಾಯ ಸೇವಿಸಿ. ಅಲರ್ಜಿ ಇದೆಯೇ ಅಮೃತ ಬಳ್ಳಿ ಕಷಾಯ ಸೇವಿಸಿ. ರಕ್ತದೋಷವೇ ಕೇಸರಿ ಹಾಲು ಸೇವಿಸಿ. ಸಂಕಟ ಆಗುವುದೇ ಎಳೆನೀರು ಅಥವಾ ಶರಬತ್ತು ಸೇವಿಸಿ. ದುರ್ಗಂಧವೇ ಕಡಲೆ ಹಿಟ್ಟು ಸ್ನಾನ ಮಾಡಿ. ಮೊಣಕಾಲು ನೋವು ದಿನ ಮಾಡಿ ವಜ್ರಾಸನ. ಕೂದಲು ದುರುವಿಕೆಯೇ ಹರಳೆ ಎಣ್ಣೆ ಸೇವಿಸಿ. ಧನ್ಯವಾದಗಳು.